ಒಂದು ಕಾಲದಲ್ಲಿ ತುಂಬಾ ಶ್ರೀಮಂತರಾಗಿದ್ರು, ಸಖತ್ ಜಾಮ್ ಜೂಮ್ ಅಂತ ಇದ್ದವರು. ಅವರು ಆಮೇಲಿಂದ ಪ್ರತಿ ಸಲಾನು ಏನ್ ಕಷ್ಟ ಬಂದ್ರುವೆ ಒಡವೆ ಮಾರ್ಬಿಟ್ಟು ಆ ದುಡ್ಡಿನಲ್ಲಿ ಅವ್ರ ಜೀವನ ನಡೆಸೋ ತರ ಆಗೋಗ್ಬಿಡ್ತು. ಎಲ್ಲರಿಗೂ ನಮಸ್ಕಾರ. ಈ ತಪ್ಪುಗಳನ್ನ ನೀವೇನಾದ್ರು ನಿಮ್ ಜೀವನದಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಇವಾಗ್ಲೇ ಸ್ಟಾಪ್ ಮಾಡಿ. 2 ಇನ್ಸಿಡೆಂಟ್ಸ್ ಶೇರ್ ಮಾಡ್ತೀನಿ ನಿಮ್ಗಳ ಜೊತೆಗೆ. ಹೇಗೆ ನಮ್ಮ ಥಾಟ್ಸ್, ನಮ್ಮ ವರ್ಡ್ಸ್ ನಮ್ಮ ಜೀವನನ ಕ್ರಿಯೇಟ್ ಮಾಡ್ತಾ ಇದೆ. ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋರ ಜೀವನದಲ್ಲಿ ಇದು ಆಗಿರೋದು. ಫಸ್ಟ್ ಪರ್ಸನ್ ನ ಎ ಅಂತ ಕರೆಯೋಣ, ಸೆಕೆಂಡ್ ಪರ್ಸನ್ ನ ಬಿ ಅಂತ ಕರೆಯೋಣ. ಸೊ ಈ ಎ ಮತ್ತೆ ಬಿ ಪರ್ಸನ್ ಅವರು ಇಬ್ರು ಯಾವಾಗ್ಲೂ ಬರ್ಡೇಗಳಿಗೆ, ಆನಿವರ್ಸರಿಗಳಿಗೆ ಚಿನ್ನ ತಗೊಳ್ತಾರೆ. ಎ ಪರ್ಸನ್ ಚಿನ್ನ ತಗೊಳ್ಳುವಾಗೆಲ್ಲ ಹೇಳೋದೇನು ಅಂತಂದ್ರೆ, ನಾನ್ ಯಾವಾಗ್ಲೂ ಬರ್ಡೇಗೆ, ಆನಿವರ್ಸರಿಗೆ ಚಿನ್ನ ತಗೊಂತೀನಿ. ಏನಾದ್ರೂ ಕಷ್ಟ ಕಾಲ ಬಂತು ಅಂತಂದ್ರೆ ಅದನ್ನ ಮಾರ್ಬಿಟ್ಟಾದ್ರೂ ನಾನು ಜೀವನ ನಡೆಸ್ಕೊಳ್ಬಹುದು ಅಂತ ಹೇಳಿ. ಸೊ ಬಿ ಅವರು ಯಾವಾಗ್ಲೂ ಒಡವೆ ತಗೊಳ್ಳುವಾಗ, ನಂಗೆ ತುಂಬಾ ಇಷ್ಟ ಒಡವೆಗಳು ಹಾಕೊಳ್ಳೋದು ಅಂತಂದ್ರೆ, ಸೊ ನಾನು ಎಂಜಾಯ್ ಮಾಡ್ತೀನಿ ಒಡವೆಗಳನ್ನ ತಗೊಂಡು. ಡಿಫ್ರೆಂಟ್ ಡಿಸೈನ್ ನಂಗೆ ತುಂಬಾ ಇಷ್ಟ ಅಂತ ಹೇಳಿ ಖುಷಿಯಿಂದ ತಗೊಳ್ತಾರೆ. ಸೊ ಪ್ರತಿ ಸಲಾನು ಎ ತಗೊಳ್ಳುವಾಗ ಆ ತರ ಮೈಂಡ್ ಸೆಟ್, ಬಿ ಅವ್ರು ತಗೊಳ್ಳುವಾಗ ಈ ತರ ಮೈಂಡ್ ಸೆಟ್ ಇಟ್ಕೊಂಡಿದ್ರು. ತುಂಬಾ ವರ್ಷಗಳಾದ್ಮೇಲೆ ಯಾವಾಗ್ಲೂ ಚಿನ್ನ ತಗೊಳ್ಳುವಾಗ ಕಷ್ಟ ಕಾಲಕ್ಕೆ ಚಿನ್ನ ಉಪಯೋಗಕ್ಕೆ ಬರುತ್ತೆ ಅಂತ ಯಾರು ಹೇಳ್ತಾ ಇದ್ರೋ ಅವರು ತುಂಬಾನೇ ಕಷ್ಟ ಅನುಭವಿಸಿದ್ರು. ಒಂದು ಕಾಲದಲ್ಲಿ ತುಂಬಾ ಶ್ರೀಮಂತರಾಗಿದ್ರು, ಸಖತ್ ಜಾಮ್ ಜೂಮ್ ಅಂತ ಇದ್ದವರು. ಅವರು ಆಮೇಲಿಂದ ಪ್ರತಿ ಸಲಾನು ಏನ್ ಕಷ್ಟ ಬಂದ್ರುವೆ ಒಡವೆ ಮಾರ್ಬಿಟ್ಟು ಆ ದುಡ್ಡಿನಲ್ಲಿ ಅವ್ರ ಜೀವನ ನಡೆಸೋ ತರ ಆಗೋಗ್ಬಿಡ್ತು. ಸೊ ಇನ್ನೊಬ್ರು ಯಾರು ಯಾವಾಗ್ಲೂ ನಾನು ಎಂಜಾಯ್ ಮಾಡ್ತೀನಿ ಆ ಒಡವೆಗಳನ್ನ ಅಂತ ಯಾರು ಹೇಳ್ತಾ ಇದ್ರೋ ಅವ್ರ ಜೀವನದಲ್ಲಿ ತುಂಬಾ ಒಡವೆಗಳು ತಗೊಳ್ಳೋ ಅಂತ ಅಕೇಶನ್ಸ್ಗಳು ಜಾಸ್ತಿ ಆಯ್ತು. ಮತ್ತೆ ಆಪರ್ಚುನಿಟೀಸ್ ಗಳು ತುಂಬಾ ಜಾಸ್ತಿ ಕಾಣಕ್ ಶುರುವಾಯ್ತು ಅವರಿಗೆ. ಆಮೇಲಿಂದ ಬೇರೆ ಕಡೆಯಿಂದ ಆಸ್ತಿಗಳೆಲ್ಲ ಬರಕ್ ಶುರುವಾಯ್ತು. ಅವ್ರಿಗೆ ಗೊತ್ತಿರ್ಲಿಲ್ಲ ಈ ತರ ಆಸ್ತಿಗಳೆಲ್ಲ ಇತ್ತು ಅಂತ ಹೇಳಿ. ಸೊ ಹಾಗೆ ಅವ್ರ ಜೀವನದಲ್ಲಿ ತುಂಬಾ ಮೇಲಕ್ಕೆ ಎತ್ತರಕ್ಕೆ ಹೋಗ್ತಾ ಇದ್ರು ಅವರು. ಇನ್ನೊಬ್ರು ಜೀವನದಲ್ಲಿ ಎತ್ತರಕ್ಕಿದ್ದವರು, ಅವರ ಮೈಂಡ್ ಸೆಟ್, ಅವರ ವರ್ಡ್ಸ್, ಅವರ ಥಾಟ್ಸ್ ಇಂದ ಸೊ ಅವ್ರ ಜೀವನದಲ್ಲಿ ಈ ತರ ತುಂಬಾ ಕಷ್ಟ ಅವ್ರು ತಗೊಂಡ್ ಬಂದ್ಬಿಟ್ರು. ಸೊ ಆದ್ರಿಂದ ನಮ್ಮ ಥಾಟ್ಸ್, ನಮ್ಮ ವರ್ಡ್ಸ್, ನಾವ್ ಏನ್ ಹೇಳ್ತೀವಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾನು ಪ್ರತಿ ಸಲಾನು ಇವ್ರು ಯಾವಾಗ್ಲೂ ಕಷ್ಟ ಕಾಲಕ್ಕೆ ಬೇಕಾಗತ್ತೆ ಅನ್ನುವಾಗೆಲ್ಲ ಯಾವಾಗ್ಲೂ ಹೇಳ್ತಾರೆ, ಯಾಕೆ ಯಾವಾಗ್ಲೂ ಕಷ್ಟ ಕಾಲಕ್ಕೆ ಬೇಕಾಗತ್ತೆ ಅಂತ ಹೇಳ್ತೀಯಾ? ಸೊ ಫ್ಲಾರೆನ್ಸ್ ಶಾವೆಲ್ ಅನ್ನೋರು, ಅವರ ಬುಕ್ ಇದೆ ಗೇಮ್ ಆಫ್ ಲೈಫ್ ಅಂತ. ಅದ್ರಲ್ಲಿ ಅವರು ಇದೇ ತರ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತಾರೆ. ಒಬ್ರು ಲೇಡಿ ಹತ್ರ ತುಂಬಾ ಮುತ್ತುಗಳಿದ್ವಂತೆ. ಅವಾಗಿನ ಕಾಲದಲ್ಲಿ ಮುತ್ತಿಟ್ಕೊಳ್ಳೋದು ಅಂತಂದ್ರೆ ತುಂಬಾ ರಿಚ್ ಆಗಿರೋರು. ಸೊ ಅವ್ರು ಯಾವಾಗ್ಲೂ ಆ ಮುತ್ತು ನೋಡಿದಾಗೆಲ್ಲ ಹೇಳೋರಂತೆ, ಅಯ್ಯೋ ಸದ್ಯ ಒಂದಿನ ನನಗೆ ಈ ಮುತ್ತು ತಿಂದ್ಬಿಟ್ಟೇನೆ ನಾನು ಬದುಕೋ ತರ ಆಗೋಗ್ಬಿಡತ್ತೇನೋ ಅಂತ ಹೇಳೋರಂತೆ. ಅವಾಗ ಫ್ಲಾರೆನ್ಸ್ ಶಾವೆಲ್ ಯಾವಾಗ್ಲೂ ಹೇಳೋರಂತೆ, ಹಾಗೆ ಹೇಳ್ಬೇಡ, ವರ್ಡ್ಸ್ಗೆ ತುಂಬಾ ಪವರ್ ಇರತ್ತೆ, ಥಾಟ್ಸ್ಗೆ ತುಂಬಾ ಪವರ್ ಇರತ್ತೆ ಅಂತ. ಬಟ್ ಅವ್ರು ಕೇಳ್ತಾ ಇರ್ಲಿಲ್ವಂತೆ. ಆಮೇಲೆ ಕೊನೆಗೆ ಎಲ್ಲಾ ಮಾರ್ಬಿಟ್ಟು ಕೊನೆಗೆ ಆ ಮುತ್ತುಗಳು ಯಾವ್ದ್ಯಾವ್ದಿದ್ದು ಅದನ್ನು ಮಾರಿ ಅವ್ರ ಊಟ ತಂದು ತಿನ್ನೋ ತರ ಆಯ್ತಂತೆ. ಸೊ ಆ ಬುಕ್ ನಿಮಗೆ ಏನಾದ್ರು ಓದೋದಿಕ್ಕೆ ಚಾನ್ಸ್ ಸಿಕ್ತು ಅಂತಂದ್ರೆ ಗೇಮ್ ಆಫ್ ಲೈಫ್ ಅಂತ ಹೇಳಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಯಾವಾಗ್ಲೂ ನಂಗೆ ಈ 2 ಇನ್ಸಿಡೆಂಟ್ಗಳನ್ನ ಜ್ಞಾಪಿಸ್ಕೊಂಡಾಗ ಆ ಬುಕ್ಕಲ್ಲಿ ಫ್ಲಾರೆನ್ಸ್ ಶಾವೆಲ್ ಅವ್ರು ಹೇಳಿದ್ದು ನೆನಪಾಗತ್ತೆ. ಸೊ ಅದರಿಂದ ದಯವಿಟ್ಟು ಥಾಟ್ಸ್ ಮತ್ತೆ ವರ್ಡ್ಸ್ ಕಡೆಗೆ ತುಂಬಾ ಗಮನ ಕೊಡಿ. ತಮಾಷೆಗೂ ಕೂಡ ಅಯ್ಯೋ ನಾನ್ ಯಾವಾಗ್ಲೂ ಅನ್ಲಕ್ಕಿ, ನನ್ ಜೀವನದಲ್ಲಿ ಏನು ಲಕ್ಕೇ ಇಲ್ಲ ಅಂತ ಅನ್ಬಿಟ್ಟು ತಮಾಷೆಗೂ ಕೂಡ ಹೇಳಕ್ ಹೋಗ್ಬಿಡಿ. ಚಿನ್ನ ತಗೊಳ್ಳಿ, ಬೆಳ್ಳಿ ತಗೊಳ್ಳಿ, ಏನೇ ಒಂದ್ ತಗೊಂಡ್ರುವೆ ಕಷ್ಟ ಕಾಲಕ್ಕಾಗತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ತಗೊಳ್ಬೇಡಿ. ನಾನ್ ಎಂಜಾಯ್ ಮಾಡ್ತೀನಿ ಇದನ್ನ ಇಟ್ಕೊಂಡು ಅಂತ ಹೇಳಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಮೇಲೆ ನೋಡಿ ನಿಮ್ಮ ವರ್ಡ್ಸ್ ಮತ್ತೆ ನಿಮ್ಮ ಥಾಟ್ಸ್ ನಿಮ್ಮ ಡ್ರೀಮ್ ಲೈಫ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ನನ್ನ ಜೀವನದಲ್ಲಿ ಆಗಿರುವಂತ ಒಂದು ಘಟನೆನೂ ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಬೇಸ್ಮೆಂಟ್ ಇದೆ. ಸೊ ಬೇಸ್ಮೆಂಟ್ ಅಲ್ಲಿ ಒಂದು ಬಾತ್ರೂಮ್, ಒಂದು ಸ್ಟಡಿ ಮತ್ತೆ ನಮ್ಮ ಮಗಂದು ಬೆಡ್ರೂಮ್ ಇತ್ತು. ಸೊ ಯಾವಾಗ್ಲೂ ನಾವು ಸ್ಟಡಿ ಮತ್ತೆ ಬೆಡ್ರೂಮ್ 2 ಮಧ್ಯದಲ್ಲಿ ವಾಲ್ ಇತ್ತು. ಸೊ ಬೇಸ್ಮೆಂಟ್ ನ ನಾವು ರಿನೋವೇಟ್ ಮಾಡ್ಬೇಕು.
ಆಮೇಲಿಂದ ಸ್ಟಡಿ ಮತ್ತೆ ಬೆಡ್ರೂಮ್ ಅನ್ನ ಎರಡನ್ನು ಒಟ್ಟಿಗೆ ಮಾಡ್ಬೇಕು, ವಾಲ್ ತೆಗೆದ್ಬಿಟ್ಟು ಅಂತ ಹೇಳಿ. ಸೊ ಯೂನಿವರ್ಸು ಸಣ್ಣ ಸಣ್ಣ ಹಿಂಟ್ ಕೊಡಕ್ ಶುರುವಾಯ್ತು. ಸೊ ಯಾರು ಫ್ರೆಂಡ್ಸ್ ಅವ್ರ ಮನೇಲಿ ಏನಾದ್ರು ರಿನೋವೇಟ್ ಮಾಡಿದಾಗ ಹೇಳೋರು, ಓ ನಮ್ಮ ಮನೇಲಿ ನಾವ್ ಇದನ್ನ ರಿನೋವೇಟ್ ಮಾಡ್ಸಿದ್ವಿ, ಈ ತರ ಅವರು ಬಂದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಕೆಲಸ ಅಂತ ಹೇಳಿ. ನಾವು ಫೋನ್ ನಂಬರ್ ಇಸ್ಕೊಳ್ತಾ ಇದ್ವಿ ಅವ್ರದ್ದು. ಆಮೇಲಿಂದ ಆ ವ್ಯಕ್ತಿಗೆ ಕಾಲೇ ಮಾಡ್ತಾ ಇರ್ಲಿಲ್ಲ. ಇಲ್ಲ ಒಂದೊಂದ್ಸಲ ಕಾಲ್ ಮಾಡಿದ್ರೆ ಆ ವ್ಯಕ್ತಿ ಬಿಸಿ ಇರೋರು, ಸೊ ಅದರಿಂದ ಬಂದು ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ವಿ. ಯೂನಿವರ್ಸ್ ಎಷ್ಟು ಸೈನ್ಸ್ ಕೊಟ್ಟರು ಕೂಡ ಅದನ್ನ ತಗೊಂಡ್ರು ಕೂಡ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಸೊ ಸಮ್ಮರ್ ಟೈಮ್ ಅಲ್ಲಿ ಇಲ್ಲೆಲ್ಲರೂ ಬ್ಯಾಕ್ ಯಾರ್ಡ್ ಅಲ್ಲಿ ಲಾಂಚ್ ಸೆಟ್ ಅಂತ ಬರುತ್ತೆ, ಹಾಕೊಂಡು ಸಮ್ಮರ್ ಟೈಮ್ ಅಲ್ಲಿ ಹೊರಗಡೆ ಕುತ್ಕೊಂಡು ಎಂಜಾಯ್ ಮಾಡೋದು ಆ ತರ ಮಾಡ್ತಾರೆ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನಮಗೂ ಒಂದು ಸೋಫಾ ಸೆಟ್ ಆ ತರದ್ ತಗೊಳ್ಬೇಕು, ಆಮೇಲೆ ಬ್ಯಾಕ್ ಯಾರ್ಡ್ ನ ಚೆನ್ನಾಗಿ ಮಾಡಿಸ್ಬೇಕು ಅಂತ. ಸೊ ಬ್ಯಾಕ್ ಯಾರ್ಡ್ ಅಲ್ಲಿ ನಮ್ದು ಫುಲ್ ಗಾರ್ಡನ್ ಇತ್ತು. ಪ್ರತಿ ವರ್ಷನೂ ಈ ಸೋಫಾ ಸೆಟ್ ತಗೊಳ್ಳೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ ಶಾಪಿಗೆ, ನೋಡ್ತಾ ಇದ್ವಿ, ಇದು ಚೆನ್ನಾಗಿಲ್ಲ ಅದ್ ಚೆನ್ನಾಗಿಲ್ಲ ಅಂತ ಹೇಳಿ ಯಾವ್ದು ತಗೊಳ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಸಮ್ಮರ್ರೇ ಮುಗ್ದೋಗೋದು, ಇನ್ ವಿಂಟರ್ ಅಲ್ಲಿ ಹೇಗೂ ಯೂಸ್ ಮಾಡಕ್ ಆಗಲ್ಲ. ತುಂಬಾ 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 ಯೂನಿವರ್ಸ್ ನಮ್ಗೆ ಸೈನ್ಸ್ ತೋರಿಸ್ಬಿಡ್ತು, ಆದ್ರೂ ನಾವು ಆಕ್ಷನ್ ತಗೊಳ್ಳಿಲ್ಲ. ಸೊ ಅದು ಆಕ್ಷನ್ ತಗೊಳ್ದೇ ಇದ್ದಾಗ ಏನಾಯ್ತು, ನಮ್ಮ ಮನೆಯಲ್ಲಿ ಬಾತ್ ಟಬ್ ಇದ್ದಿದ್ದು ಕೆಳಗಡೆ ಬಾತ್ರೂಮ್ ಅಲ್ಲಿ. ಸೊ ಆ ಬಾತ್ ಟಬ್ ಏನಾಯ್ತು, ಬ್ಲಾಕ್ ಆಗಕ್ ಶುರುವಾಯ್ತು. ಯೂಶಲ್ ಆಗಿ ವಾರಕ್ಕೆ ಒಂದಿನ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ಇದು ಕ್ಲೀನ್ ಮಾಡಿದ್ರು ಕೂಡ ಬ್ಲಾಕ್ ಆಗಿ ನೀರು ಹೊರಗಡೆ ಬರಕ್ ಶುರುವಾಯ್ತು. ಸೊ ಕ್ಯಾಮೆರಾ ಎಲ್ಲ ಹಾಕಿ ಕೆಳಗಡೆ ಪೈಪ್ ಅಲ್ಲೆಲ್ಲ ನೋಡಿದಾಗ ಕಲ್ಗಳೆಲ್ಲ ತುಂಬೋಗ್ಬಿಟ್ಟಿದೆ. ಸೊ ಅದರಿಂದ ಅದನ್ನ ನಾವು ತೆಗೆದು ಬೇರೆ ಪೈಪ್ ಹಾಕ್ಬೇಕು ಅಂತ. ಸೊ ಬೇರೆ ಪೈಪ್ ಹಾಕ್ಬೇಕು ಅಂದ್ರೆ ಏನರ್ಥ, ಸೊ ಫುಲ್ ಬಾತ್ರೂಮ್ ನ ತೆಗೆದು ಮತ್ತೆ ರೆಡಿ ಮಾಡ್ಬೇಕು ಅಂತ. ಸೊ ಲಕ್ಕಿಲಿ ನಮ್ಮ ಮನೇಲಿ 2 ಬಾತ್ರೂಮ್ ಇದೆ. ಸೊ ಮೇಲ್ಗಡೆ ಇರೋ ಬಾತ್ರೂಮ್ ಅನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬಹುದಿತ್ತು. ಸೊ ಕೆಳಗಡೆ ಬಾತ್ರೂಮ್ ಅನ್ನ ರೆಡಿ ಮಾಡಿಸ್ಬೇಕಿತ್ತು. ಸೊ ಇನ್ನೊಬ್ರು ಫ್ರೆಂಡ್ ಅವಾಗ ತಾನೇ ಅವ್ರ ಮನೇನು ಕೂಡ ಫುಲ್ ರಿನೋವೇಟ್ ಮಾಡಿಸಿದ್ರು. ಸೊ ಅವ್ರ ಫೋನ್ ನಂಬರ್ ಕೊಟ್ರು. ಅವ್ರನ್ನ ಕರೆದಿದ ತಕ್ಷಣ ಅವ್ರು ಬಂದು ನೋಡಿ ಎಲ್ಲ, ಓ ಎಸ್ ನಾವು ಮಾಡಿ ಕೊಡ್ತೀವಿ, ನೆಕ್ಸ್ಟ್ ವೀಕ್ ಇಂದಾನೆ ನಾವು ಫ್ರೀ ಇದೀವಿ ಅಂತ ಹೇಳಿದ್ರು. ಸೊ ಅವ್ರು ಬಂದು ಬಾತ್ರೂಮ್ ಅನ್ನ ರೆಡಿ ಮಾಡಕ್ಕೆ ಶುರು ಮಾಡಿದಾಗ ನಾವು ಕೇಳಿದ್ವಿ, ಈ ತರ ನಮ್ದು ಸ್ಟಡಿನೂ ಇದೆ, ಇದು ಎಲ್ಲ ರೆಡಿ ಮಾಡ್ಬೇಕು, ಆಗತ್ತಾ? ಓ ಎಸ್ ಮಾಡಿ ಕೊಡ್ತೀವಿ ಅಂತ. ಸೊ ಅವ್ರು ಅದನ್ನು ರೆಡಿ ಮಾಡಿ ಕೊಟ್ರು. ಆಮೇಲೆ ಹಿಂದ್ಗಡೆ ನಮ್ಮ ಬ್ಯಾಕ್ ಯಾರ್ಡ್ ಇದೆ ಅಲ್ಲ, ಅದನ್ನು ಕೂಡ ರೆಡಿ ಮಾಡಿ ಕೊಡ್ತೀರಾ ಅಂತ ಕೇಳಿದಾಗ ಎಸ್ ಅಂತ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿ ನಮ್ಮ ಫುಲ್ ಬೇಸ್ಮೆಂಟ್ ನ ರಿನೋವೇಟ್ ಮಾಡಿ ಹಿಂದ್ಗಡೆ ಬ್ಯಾಕ್ ಯಾರ್ಡ್ ಅನ್ನು ಕೂಡ ತುಂಬಾ ಚೆನ್ನಾಗಿ ರಿನೋವೇಟ್ ಮಾಡಿದ್ರು. ಆ ವರ್ಷ ನಾವು ಸಮ್ಮರ್ ಅಲ್ಲಿ ಹೋಗಿ ಅಂಗಡಿಗೆ ನೋಡಿದಾಗ ನನಗೆ ಯಾವ ತರ ಈ ಲಾಂಚ್ ಸೆಟ್ ಬೇಕು ಅಂತ ನಾನು ವಿಷನ್ ಬೋರ್ಡ್ ಅಲ್ಲಿ ಹಾಕಿಟ್ಟಿದ್ನೋ ಅದೇ ತರ ಪರ್ಫೆಕ್ಟ್ ಆಗಿರೋ ಅಂತದ್ದು ಒಂದು ಲಾಂಚ್ ಸೆಟ್ ನನಗೆ ಆ ಶಾಪ್ ಅಲ್ಲಿ ಸಿಕ್ತು. ಆ ವರ್ಷ ಸಮ್ಮರು ತುಂಬಾ ಚೆನ್ನಾಗಿತ್ತು. ಸೊ ಹೊರಗಡೆ ಎಲ್ಲ ಹಾಕೊಂಡು ಆರಾಮವಾಗಿ ಕುತ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ. ಈ ರಿನೋವೇಟ್ ಮಾಡುವಾಗ ನಾನು ವಿಷನ್ ಬೋರ್ಡ್ ಅನ್ನ ಎತ್ತಿಟ್ಬಿಟ್ಟಿದ್ದೆ. ಆಮೇಲೆ ರಿನೋವೇಟ್ ಎಲ್ಲ ಆದ್ಮೇಲಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಲ್ಲ, ಆವಾಗ ಈ ವಿಷನ್ ಬೋರ್ಡ್ ಸಿಕ್ತು. ಆ ವಿಷನ್ ಬೋರ್ಡ್ ಅಲ್ಲಿ ನಾನು ಏನ್ ಲಾಂಚ್ ಸೆಟ್ ಹಾಕಿದ್ದೆ ಅದೇ ತರ ನಮಗೆ ಲಾಂಚ್ ಸೆಟ್ ಸಿಕ್ಕಿತ್ತು. ಆಮೇಲೆ ಕೆಳಗಡೆ ನಮ್ಮ ಮಗಂದು ಬೆಡ್ರೂಮ್ ಇದ್ದಿದ್ದು ಹೇಗೆ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡು ನಾನು ವಿಷನ್ ಬೋರ್ಡ್ ಮೇಲೆ ಯಾವ ತರ ಪಿಕ್ಚರ್ ಹಾಕಿದ್ನೋ ಅದೇ ತರಾನೇ ರಿನೋವೇಟ್ ಆದ್ಮೇಲೆ ಅದು ಕಾಣಕ್ಕೆ ಶುರುವಾಯ್ತು. ಈವನ್ ಬಾತ್ರೂಮ್ ಅಷ್ಟೇನೆ ರಿನೋವೇಟ್ ಆದ್ಮೇಲೆ ಯಾವ ತರ ವಿಷನ್ ಬೋರ್ಡ್ ಅಲ್ಲಿ ಇತ್ತೋ ಅದೇ ತರಾನೇ ಆಯ್ತು. ಆ ವಿಷನ್ ಬೋರ್ಡ್ ನೋಡ್ದಾಗ್ಲೇನೆ ಗೊತ್ತಾಗಿದ್ದು ನನ್ಗೆ, ಅಯ್ಯೋ ಹೌದಲ್ವಾ, ಇದೆಲ್ಲ ವಿಷನ್ ಬೋರ್ಡ್ ಅಲ್ಲಿ ಹಾಕಿತ್ತಲ್ವಾ ಅಂತ. ಆಲ್ಮೋಸ್ಟ್ ನಮಗೆ ಎಷ್ಟು ಒಂದ್ 14 ವರ್ಷ ಆಯ್ತು ಕಾಣುತ್ತೆ ಈ ಡ್ರೀಮ್ಸ್ ನಿಜ ಆಗೋದಿಕ್ಕೆ. ಯಾವಾಗ್ಲೂ ಅದೇ ವರ್ಡ್ಸ್ ಅದೇ ಥಾಟ್ಸ್ ಇರ್ತಾ ಇತ್ತು, ರಿನೋವೇಟ್ ಮಾಡ್ಬೇಕು, ಹಿಂದ್ಗಡೆ ಸಮ್ಮರ್ ಅಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಅದೇ ತರ ಆಯ್ತು. ನಿಧಾನಕ್ಕಾದ್ರೂ ಕೂಡ ಖಂಡಿತವಾಗ್ಲೂ ಆಯ್ತು. ಅದರಿಂದ ವರ್ಡ್ಸ್ ಮತ್ತೆ ಥಾಟ್ಸ್ ನಮ್ಮ ಲೈಫ್ ಅನ್ನ ಕ್ರಿಯೇಟ್ ಮಾಡತ್ತೆ ಅನ್ನೋದಿಕ್ಕೆ ಈ 3 ಇನ್ಸಿಡೆಂಟ್ ಗಳೇ. ಪರ್ಸನ್ ಎ ಅವರು ಕಷ್ಟಕಾಲಕ್ಕಾಗತ್ತೆ ಅಂತ ಹೇಳಿ ಕಷ್ಟನ ಬರ್ಸ್ಕೊಂಡ್ರು. ಪರ್ಸನ್ ಬಿ ಅವರು ನಾನ್ ಎಂಜಾಯ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಅಂತ ಅನ್ಕೊಂಡು ಶ್ರೀಮಂತಿಕೆನ ಬರ್ಸ್ಕೊಂಡ್ರು. ನಾನು ರಿನೋವೇಟ್ ಮಾಡ್ತೀನಿ ಅಂತ ಹೇಳಿ ಆಕ್ಷನ್ ತಗೊಳ್ದೇನೆ ಆ ಯೂನಿವರ್ಸ್ ಕಷ್ಟದಲ್ಲಿ ಬಂದು ಆಕ್ಷನ್ ತಗೊಳ್ಳೋ ತರ ಆಯ್ತು. ಸೊ ಹಾಗಾಗಿ ನಾವ್ ಏನ್ ವರ್ಡ್ಸ್ ಮತ್ತೆ ಥಾಟ್ಸ್ ಹೇಳಿರ್ತೀವಿ ಯೂನಿವರ್ಸಿಗೆ, ಸೊ ಆ ಯೂನಿವರ್ಸು ಅದನ್ನ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ತಂದೆ ಕೊಡುತ್ತೆ. ನೆಗೆಟಿವ್ ವೇನಲ್ಲಿ ಇರ್ಬೋದು, ಪಾಸಿಟಿವ್ ವೇನಲ್ಲಿ ಇರ್ಬೋದು. ತಮಾಷೆಗೂ ಕೂಡ ಏನು ನೆಗೆಟಿವ್ ಹೇಳಕ್ ಹೋಗ್ಬಿಡಿ. ಯಾಕಂದ್ರೆ ಎಷ್ಟೋ ಸಲ ಆಗತ್ತಲ್ವಾ, ನಾವು ತಮಾಷೆಗೆ ಅಯ್ಯೋ ನನ್ ಮಗನ ತುಂಬಾ ದಡ್ಡ, ನನ್ ಮಗಳ ತುಂಬಾ ದಡ್ಡಿ, ಯಾವಾಗ್ಲೂ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ, ಏನು ಬುದ್ಧಿನೇ ಇಲ್ಲ ಅಂತ ಹೇಳಿ ಸುಮ್ನೆ ಹೇಳ್ಬಿಡ್ತೀವಿ ನಾವಲ್ವಾ.
ಬಟ್ ಅದು ಅವ್ರ ಲೈಫಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ. ಸೊ ನಾವು ಅಷ್ಟೇ ಒಂದೊಂದ್ಸಲ, ನಾನಂತೂ ಯಾವಾಗ್ಲೂ ಅನ್ಲಕ್ಕಿ, ನನ್ಗೇನು ಚೆನ್ನಾಗಿರೋದು ಸಿಕ್ಕೋದೇ ಇಲ್ಲ. ಸೊ ಈ ತರದ್ದೆಲ್ಲ ಹೇಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಆ ಅನ್ಲಕ್ಕಿನ, ಸೊ ನಮ್ಮ ಮಕ್ಕಳ ಜೀವನಕ್ಕೂ ಕೂಡ ಏನಾದ್ರೂ ಬೇಡದೆ ಇರೋದನ್ನ ಅನ್ನೋಯಿಂಗ್ಲಿ ನಾವು ತಂದ್ಬಿಟ್ಟಿರ್ತೀವಿ. ಸೊ ಆದ್ರಿಂದ ಖಂಡಿತವಾಗ್ಲೂ ಈ ತರದ್ ಏನಾದ್ರು ಥಾಟ್ಸ್ ಬಂತು ನಿಮಗೆ, ವರ್ಡ್ಸ್ ಬಂತು ನಿಮ್ಮ ಬಾಯಿಂದ ಅಂದ ತಕ್ಷಣ ಮನ್ಸಲ್ಲಿ ಅಥವಾ ಜೋರಾಗಿ ಕ್ಯಾನ್ಸಲ್, ರಿಜೆಕ್ಟ್ ಅಂತ ಹೇಳೋದನ್ನ ಮರಿಬೇಡಿ. ನನ್ ಬಾಯಿಂದನು ಏನಾದ್ರು ವರ್ಡ್ಸ್ ಬಂತು ಅಥವಾ ಏನಾದ್ರು ಥಾಟ್ಸ್ ಬಂದು ಅಂದಿದ ತಕ್ಷಣ ನಾನು ಕ್ಯಾನ್ಸಲ್, ರಿಜೆಕ್ಟ್ ಅಂತ ತುಂಬಾ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ ಇವಾಗ. ಸೊ ಈ ಇನ್ಸಿಡೆಂಟ್ಸ್ ಗಳೆಲ್ಲ ನೋಡಾದ್ಮೇಲಂತೂ ನಿಜವಾಗ ನಮ್ಮ ಥಾಟ್ಸ್ ಮತ್ತೆ ವರ್ಡ್ಸ್ ಮ್ಯಾಜಿಕ್ ತರ ವರ್ಕ್ ಆಗುತ್ತೆ. ಸೊ ಒಳ್ಳೆ ರೀತಿನಲ್ಲೂ ಆಗತ್ತೆ, ಕೆಟ್ಟ ರೀತಿನಲ್ಲೂ ಆಗತ್ತೆ. ಸೊ ಮ್ಯಾಜಿಕ್ ಅಂತ ಗೊತ್ತಾದ್ಮೇಲೆ ಒಳ್ಳೆ ರೀತಿನಲ್ಲೇ ಯುಟಿಲೈಸ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮ ಜೀವನದಲ್ಲಿ ಗೊತ್ತಾಗತ್ತೆ ನಮಗೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನೀವು ಏನಾದ್ರು ನಿಮ್ಮ ಥಾಟ್ಸ್ ಮತ್ತೆ ವರ್ಡ್ಸ್ ಕಡೆಗೆ ಗಮನ ಕೊಡ್ತೀರಾದ್ರೆ ಥಾಟ್ಸ್ ಅಂಡ್ ವರ್ಡ್ಸ್ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. Thank you so very much for watching.